ಟಾಪ್ 8 ಮೊದಲನೇ ಸುದ್ದಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಅನ್ನುವಾಗಲೇ ಒಂದೊಂದೇ ಟ್ವಿಸ್ಟ್ಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯ ಎದುರಿಸಬೇಕಾಗಿರುವಂತ ಬಿಜೆಪಿಯಲ್ಲೇ ಟಿಕೆಟ್ ಫೈಟ್ ಜೋರಾಗಿದೆ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವುದು ಖಚಿತ ಆಗ್ತಿದ್ದಂತೆ ಎಲ್ಲರ ಕಣ್ಣು ಈಗ ಕೋಲಾರದತ್ತ ನೆಟ್ಟಿದೆ. ಈ ಟೈಮ್ನಲ್ಲಿ ಸಿದ್ದು ಎದುರಿಸಬೇಕಿದ್ದ ಬಿಜೆಪಿಯಲ್ಲೇ ಟಿಕೆಟ್ ಫೈಟ್ ಜೋರಾಗಿದೆ. ಮನೆಯೊಂದು ಎರಡು ಬಾಗಿಲಿನಂತಾಗಿದೆ ಕೋಲಾರ ಜಿಲ್ಲಾ ಬಿಜೆಪಿ ಪರಿಸ್ಥಿತಿ. ಕೋಲಾರ ತಾಲೂಕಿನ ಪಕ್ಕದಲ್ಲೇ ಇರುವ ಮಾಲೂರು ಹಾಗೂ ಕೆಜಿಎಫ್ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಎದುರಾಗಿದೆ. ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಬಂಡಾಯದ ಬಾವುಟ ಹಾರಿಸ್ತಾರಾ ಎಂಬ ಚರ್ಚೆಗಳು ಆರಂಭವಾಗಿದೆ. ಇದಕ್ಕೆ ಪುಷ್ಟಿ ನೀಡಿದೆ ಮಾಲೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹೂಡಿ ವಿಜಯ್ ಕುಮಾರ್ ಮಾತು. ಇದು ಮಾಲೂರು ಕಥೆಯಾದ್ರೆ ಕೆಜಿಎಫ್ ಕ್ಷೇತ್ರದಲ್ಲೂ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ತಾರಕಕ್ಕೇರಿದೆ. ಟಿಕೆಟ್ಗಾಗಿ ಪರಿಶಿಷ್ಟ ಜಾತಿಯ ವೈ ಸಂಪಂಗಿ ಹಾಗೂ ಬೋವಿ ಸಮುದಾಯದ ಮೋಹನ್ ಕೃಷ್ಣ ಮಧ್ಯೆ ಪೈಪೋಟಿ ಹೆಚ್ಚಿದೆ. ನಮ್ಮ ಪಕ್ಷದಲ್ಲಿ ಯಾರಿಗೆ ಕೊಟ್ಟರೆ ಎಲ್ಲ ಒಳ್ಳೇದಾಗುತ್ತೆ, ಮತ್ತು ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಂಘಟನೆಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನು ಎಲ್ಲನೂ ಕೂಡ ಅವಲೋಕನ ಮಾಡಿ ಪಕ್ಷ ತೀರ್ಮಾನ ಮಾಡುತ್ತೆ. ಈ ಬಾರಿಯ ಕೂಗು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಸ್ವಕ್ಷೇತ್ರದವನಿಗೆ ನಮ್ಮ ಮನೆ ಮಗ ಅನ್ನೋ ಒಂದು ವಿಶೇಷವಾಗಿ ಅವರಿಗೆ ಒಂದು ಶಕ್ತಿಯಿಂದ ಮಾತಾಡ್ತಾ ಇದ್ದಾರೆ. ನಾವು ಸಹ ಈ ಸಲ ಪ್ರಬಲವಾಗಿ ಪಾರ್ಟಿಯಲ್ಲಿ ನಮಗೂ ಸಹ ಅವಕಾಶ ಕೊಡಬೇಕಂತ ಕೇಳ್ತಾ ಇದ್ದೀವಿ ಸ್ವಕ್ಷೇತ್ರದಲ್ಲಿ. ಮಾಲೂರು ಹಾಗೂ ಕೆಜಿಎಫ್ನಲ್ಲಿ ಈ ಹಿಂದೆ ಬಿಜೆಪಿ 2 ಬಾರಿ ಜಯಭೇರಿ ಬಾರಿಸಿದ್ದು ಕಾರ್ಯಕರ್ತರ ಸಂಖ್ಯೆಯೂ ಹೆಚ್ಚಿದೆ. ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಗದೆ ಹೋದಲ್ಲಿ ಸಮುದಾಯದ ಮತಗಳು ಚದುರುವ ಭೀತಿ ಶುರುವಾಗಿದೆ. ಸಿದ್ದರಾಮಯ್ಯ ಸ್ಪರ್ಧೆಯಿಂದ ಆನೆ ಬಲ ಬಂದಂತಾಗಿರುವ ಕೈ ಶಾಸಕರ ಗೆಲುವಿಗೆ ಬಿಜೆಪಿ ಭಿನ್ನಮತ ಮತ್ತಷ್ಟು ಬಲ ತಂದುಕೊಟ್ಟಂತಾಗಲಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.